ಹಾಯ್ ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸ್ಮಾಲ್ ಗಿಫ್ಟನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಏನು ಮಾಡೋಣ ಅಂದರೆ, ನನ್ನ ಮನೆಯವ್ರದ್ದು ಮುಂದಿನ ವಾರ ಬರ್ತಡೇ ಇದೆ. ಹಾಗಾಗಿ ಅವ್ರಿಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಆಗಿರಲಿ ಒಂದು ವಾರಕ್ಕಿಂತ ಮುಂಚೆನೇ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಗಿಫ್ಟನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ನಾನೀಗ ಅವ್ರಿಗೆ ನಾನು ಕೊಡೋಕೆ ಹೋಗ್ತೀನಿ. ಅವ್ರಿಗೆ ಹೇಗಿರುತ್ತೆ ಅವ್ರ ರಿಯಾಕ್ಷನ್ ಅನ್ನೋದನ್ನು ನೋಡೋಣ. ಜಸ್ಟ್ ಬನ್ನಿ ನೋಡೋಣ ಏನಂತಾರೆ ನೋಡೋಣ ನಮ್ಮ ಮನೆಯವರು. ಓಕೆ, ಯಾವ ಥರ ಅವ್ರದ್ದು ರಿಯಾಕ್ಷನ್ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೋ ಇಲ್ಲ ಅನ್ನೋದಕ್ಕೆ. ಅವ್ರು ಓದ್ತಾ ಕೂತಿದ್ದಾರೆ, ಆಚೆ ಹೋಗ್ತಾ ಇದ್ದಾರೆ ನಮ್ಮ ಹತ್ರ. ಓಕೆ, ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಓದ್ತಾ ಕೂತಿದ್ದಾರೆ. ಹಾಯ್ ಬೇಬಿ, ಹೇಗಿದ್ದೀರಾ? ಸೊ ಇವರೇ ನಮ್ಮ ಮನೆಯವರು. ಸೇ ಹಾಯ್. ಹಾಯ್, ಏನು ಬ್ಲಾಗ್ ಮಾಡ್ತಾ ಇದ್ದೀರಾ? ಹೌದು, ನಿಮ್ಗೊಂದು ಸ್ಮಾಲ್ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ. ಗಿಫ್ಟಾ? ಹೌದು. ಏನು ಗಿಫ್ಟ್, ಏನು ಸಮಾಚಾರ, ಏನು ಗಿಫ್ಟ್ ವಿಷಯ? ಏನು ವಿಷಯ ಇಲ್ಲ, ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಗಿಫ್ಟು ಏನಿದೆ ಅಂತ. ಸೊ ಓಕೆ, ನಮ್ಮ ಮನೆಯವರು ಏನೋ ಗಿಫ್ಟ್ ನ ತಂದಿದ್ದಾರೆ. ಸೊ ಫಸ್ಟ್ ನಾನು ಬಲಗೈಯಿಂದ ಕೊಡ್ತೀನಿ, ಇಸ್ಕೊಳ್ಳಿ ನೋಡೋಣ. ಓಕೆ, ಓಕೆ ಕೊಡ್ಬೇಕಾ? ಓಕೆ ಥ್ಯಾಂಕ್ ಯು. ಓಕೆ, ಈ ಗಿಫ್ಟ್ನ ನೀವೀಗ ಓಪನ್ ಮಾಡ್ತೀರಾ? ಏನು ಸಮಾಚಾರ, ಏನು ಗಿಫ್ಟ್ ತಗೊಂಡ್ಬಿಟ್ಟಿದ್ದೀರಾ, ಏನು ವಿಶೇಷ ಅಂತ? ಏನು ವಿಶೇಷ ಸೊ ಇಲ್ಲ. ಇದು ನಾನು ಓಪನ್ ಮಾಡಬೇಕಾ? ಹೌದು, ನೀವು ಓಪನ್ ಮಾಡಬೇಕು. ಸೊ ಇದು ನೋಡೋಣ, ಟ್ರೈ ಮಾಡೋಣ. ಸೊ ಬೇಕಿದ್ರೆ ನಿಮಗೆ ಸೀಸರ್ ಬೇಕಾದ್ರೆ ಸೀಸರ್ ಕೊಡ್ತೀನಿ, ಓಪನ್ ಮಾಡಿ. ಅಯ್ಯೋ, ಏನೋ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನೋಡಿ, ಅದು ಖುಷಿ ಆಗ್ತದೆ. ಪ್ರತಿ ವರ್ಷ ಇವರು ನಮಗೆ ಏನೋ ಏನಾದ್ರು ಕೊಡಬೇಕು ಅನ್ಕೋತಿದ್ದೆ, ಬರ್ತಡೇ ಟೈಮಲ್ಲಿ ಮಾಡ್ಕೊಬಿಡ್ತಿದ್ದೆ, ಬರ್ತಡೇ ನೆನಪಿರ್ತಿರ್ಲಿಲ್ಲ. ಸೊ ಈ ಸರಿ ಫಸ್ಟ್ ಟೈಮ್ ನಾನು ಇವ್ರಿಗೋಸ್ಕರ ಅಂದರೆ ಒಂದು ಆಫ್ಟರ್ 4 years ಫಸ್ಟ್ ಟೈಮ್ ಒಂದು ಗಿಫ್ಟ್ ಅಂತ ಅವ್ರಿಗೆ ಆರ್ಡರ್ ಮಾಡಿದ್ದೆ. ಸೊ ಅದು ರಾತ್ರಿನೇ ಆರ್ಡರ್ ಮಾಡಿದ್ದೆ, ಇವತ್ತು ಬೆಳಿಗ್ಗೆನೇ ಬಂದಿದೆ. ನೋಡಿ ತೋರಿಸಿ ಏನಂತ ಹೇಳ್ಬಿಟ್ಟು. ಸೊ ವಾಚ್ ತುಂಬ ಕಾಸ್ಟ್ಲಿ ಇದೆಯಲ್ಲ, ನಾರ್ಮಲ್ ವಾಚು. Whatever it is, the gift is gift only. It's 1 rupee or 1 crore. The value is same. ಆಯಿತು, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಡಿಫ್ರೆಂಟ್ ಆಗಿರಲಿ ಅಂತ. ಡಿಫ್ರೆಂಟ್ ಆಗಿರಲಿ, ವಾಚ್ಗಳು ತುಂಬ ಇದ್ದಾವೆ, ಆದರೂ ಕೂಡ ಒಂದು ವಾಚ್ ಇರಲಿ, ಬೇರೆ ಕಲರು ಅವ್ರಿಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ತೋರಿಸಿರಲಿ. ಸೊ ಇದು ವಾಚ್ ನಾರ್ಮಲು ಬೋಲ್ಟ್ ವಾಚು. ಓಕೆ, ಸೊ I have black, white. ಇದು ಒಂದು ಗ್ರೇ ಕಲರ್. One more color. Okay, it is beach color. Yes. ಚೆನ್ನಾಗಿದೆ ನಾ ವಾಚು. Nice. What is the cost? ಕಾಸ್ಟ್ ಎಲ್ಲ ಕೇಳಬಾರ್ದು, ಗಿಫ್ಟ್ ಎಲ್ಲ ಕಾಸ್ಟ್ ಎಲ್ಲ ಕೇಳಬಾರ್ದು. ನೋಡಿ ಫಸ್ಟ್ ಆಫ್ ಆಲ್ ಗಿಫ್ಟ್ ಎಲ್ಲ ಕಾಸ್ಟ್ ಕೇಳಬಾರ್ದು. ಸೊ ಈ ವಾಚ್ನ ನೀವು ಗಿಫ್ಟ್ ಮಾಡಿದ್ದೀರಾ, ಬಟ್ ಏನು ಅಂದರೆ ನಂಗೆ ಖುಷಿ ಇದೆ ನೋಡಲಿಕ್ಕೆ, ನೋಡೋಕೆ ಖುಷಿ ಇದೆ. ಬಟ್ ಏನೋ ಒಂಥರ ಬೇಜಾರಷ್ಟೇ. ಯಾಕೆಂತಂದರೆ ನಾನು ಗಿಫ್ಟ್ ಕೊಡಬೇಕು ಅಂತ ಜಾಸ್ತಿ ಆಸೆ. ನನಗೆ ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡೋಷ್ಟು ನಾನೇನು ಅಷ್ಟು ಇಷ್ಟಪಡಲ್ಲ. ನನಗೆ ಗಿಫ್ಟ್ ಕೊಡೋಕೆ ಆಸೆ, ಇಸ್ಕೊಳ್ಳೋಕೇನು ಇಷ್ಟ ಆಗಲ್ಲ. ಸೊ ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್. ಓಕೆ, ಗಾಡ್ ಬ್ಲೆಸ್ ಯು. ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇನ್ನೊಂದು ವಾರ ಇದೆ ಬರ್ತ್ಡೇಗೆ, ಅಂದರೆ ಇವತ್ತು ದಿನ ಏನು ಜುಲೈ ಫಸ್ಟ್ ಡಾಕ್ಟರ್ಸ್ ಡೇ. ಇವತ್ತು ಇನ್ನು 8 ದಿನ ಇದೆ, 8ನೇ ತಾರೀಕಿಗೆ ಇವತ್ತು ಬರ್ತ್ಡೇ ಇವತ್ತು. ಸೊ ಮುಂಚೆನೆ ನಾವು ಇವರಿಗೆ ಅಡ್ವಾನ್ಸ್ ಆಗಿ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ, ಯಾಕಂದರೆ ಬರ್ತ್ಡೇ ದಿನ ಎಲ್ಲರೂ ಕೊಡ್ತಾರೆ, ಸ್ವಲ್ಪ ಅಡ್ವಾನ್ಸ್ ಆಗಿ ಒಂದು ಇರಲಿ ಅನ್ನೋದನ್ನು ಯಾಕೆ ಒಂದು ಥಾಟ್ ಬಂತು. ಒನ್ಸ್ ಅಗೇನ್ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಬರ್ಡೇ. ದಿಸ್ ಇಯರ್ ಲೈಕ್ ಅ ಸ್ಪೆಷಲ್ ಇಯರ್ ಅಂತ ಫೀಲಿಂಗ್. ಓಕೆ, ಕಂಗ್ರ್ಯಾಚುಲೇಷನ್. ಬರ್ತ್ಡೇಗೆ ಇನ್ನು 3 days ಇದೆ ಅಂದಾಗ ಅಗೇನ್ ನಮ್ಮ ಮನೆಯವರು ತುಂಬ ಸರ್ಪ್ರೈಸಸ್ನ ಕೊಟ್ಟರು. ಸೊ ನೀವೇ ನೋಡಿ. ಏನದು ಗಿಫ್ಟ್? ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ನಿಮ್ಮ ಬರ್ತ್ಡೇಗೋಸ್ಕರ ಒಂದು ಡ್ರೆಸ್ಸು. ಡ್ರೆಸ್ಸಾ? ಆಲ್ರೆಡಿ ವಾಚ್ ಕೊಟ್ಟಿದ್ರಲ್ರಿ. ವಾಚದು 3 ದಿನ ಹಿಂದೆ. ವಾಚದು 3 ದಿನ ಹಿಂದೆ. ಯಾವಾಗೆಲ್ಲ ಆರ್ಡರ್ ಮಾಡಿದ್ರಿ ಅಂತ? ಸೊ ಆರ್ಡರ್ ಮಾಡೋಕ್ಕೆ ಆ್ಯಪ್ ಇದ್ರೆ ಸಾಕು, ಆ್ಯಪ್ ಅಲ್ಲ, ಇಂಟರ್ನೆಟ್ ಇದ್ರೆ ಸಾಕು. ಸೊ ಅಮೆಝಾನ್ ಆರ್ಡರ್ ರಿಮೂವ್ ಮಾಡಬೇಕು. ಸೀಸರ್ ಬೇಕಾ? ಸೀಸರ್ ಬೇಡವಾ? ರಿಟರ್ನ್ ಮಾಡೋಕ್ಕಿದ್ರೆ ಬೇಕಲ್ವಾ ಅಂತಂದು. ಗಿಫ್ಟ್ ಯಾರಾದ್ರೂ ರಿಟರ್ನ್ ಮಾಡ್ತಾರಾ? ಮಾಡಿದ್ರೆ ಮಾಡ್ಬೋದು ನನಗೆ ಏನಕ್ಕಲ್ಲ. ಸೊ ಡ್ರೆಸ್ ವೆರಿ ನೈಸ್. ದಟ್ ಬ್ಲ್ಯಾಕ್ ಕಲರ್. ದುಪ್ಪಟ್ಟ ಇಟ್ ಈಸ್ ವೆರಿ ನೈಸ್. ಓಕೆ, ಸೊ ಇದು ನೀವು ಅದನ್ನು ಬರ್ತ್ಡೇ ದಿನ ಹಾಕ್ಕೋತೀರಾ? ಸಖತ್ತಾಗಿದೆ. ಸೋ ನೈಸ್. ಚೆನ್ನಾಗಿದ್ದೀರಾ? ಹೇಗಿದೆ? ಸಖತ್ತಾಗಿದೆ. ಸುಳ್ಳು ಹೇಳ್ಬೇಡಿ, ನಿಜ ನೋಡಿ, ಒಂದು ಸ್ವಲ್ಪ ನೋಡಿ. ಚೆನ್ನಾಗಿದೆ ಅಲ್ವಾ? ಓಕೆ, ಸೊ ಪ್ಲಾಜಾ ಪ್ಯಾಂಟ್ ಈ ಥರ ಡಿಸೈನ್ ಎಲ್ಲ ಇದೆ. ಆ್ಯಂಡ್ ದುಪ್ಪಟ್ಟ ಬಂದು ಆರ್ಗ್ಯಾನ್ಸಾ. ಗೊತ್ತಿಲ್ಲ. ಸೊ ಯಾವ್ದ್ರಲ್ಲಿ ಆರ್ಡರ್ ಮಾಡಿದ್ರಿ ಇದು? ಈ ಡ್ರೆಸ್ ನಾನು ಆರ್ಡರ್ ಮಾಡಿರೋದಲ್ಲ, ಮತ್ತೆ ನಿಮ್ಮ ಅಕ್ಕ ಆರ್ಡರ್ ಮಾಡಿದ್ದು. ಸೊ ಹೇಳ್ಬೇಡಪ್ಪಿ ಅಂತ ಹೇಳಿದ್ರು. ಸುಮ್ಮನೆ ಆಕ್ಚುಲಿ ನಾನು ಆರ್ಡರ್ ಮಾಡಿರೋದಲ್ಲ, ಅವರೇ ಮಂಜು ಆರ್ಡರ್ ಮಾಡಿರೋದಾ? ಹೌದು.
ಅವರೇ ಅಲ್ಲಿಂದ ನಮ್ಮ ಅಡ್ರೆಸ್ ಇಸ್ಕೊಂಡ್ಬಿಟ್ಟು ಆರ್ಡರ್ ಮಾಡಿದ್ದು. ಸೊ ಅದು ಎಕ್ಸಾಕ್ಟ್ ಆಗಿ ನಿನ್ನೆ ಬಂತು. ಓ ನೈಸ್. ನಾನು ಹಾಗೆ ಇಟ್ಕೊಂಡಿದ್ದೆ, ನಂದು ಆರ್ಡರ್ ಬಂದ್ಮೇಲೆ ಒಟ್ಟಿಗೆ ಕೊಡೋಣ ಅಂತ. ಥ್ಯಾಂಕ್ ಯು ಮಂಜು, ಸಖತ್ತಾಗಿದೆ ಡ್ರೆಸ್ಸು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಗಿಫ್ಟ್, ಸೋ ನೈಸ್. 100% ನಾನು ಬರ್ಡೇ ದಿನ ಇದನ್ನೇ ಹಾಕೊಳ್ತೀನಿ, ಸಖತ್ತಾಗಿದೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಗಿಫ್ಟ್ ಇದೆ ನಿಮಗೆ. ಇನ್ನೊಂದು ಗಿಫ್ಟಾ? ಹೌದು. ಎಷ್ಟು ಗಿಫ್ಟ್ ಕೊಡ್ತೀರಾ? ಇದು ನಂದಲ್ಲ ಗಿಫ್ಟು, ಮಂಜು ಆರ್ಡರ್ ಮಾಡಿದ್ದು, ನಾನು ಕೊಟ್ಟೆ ಅಷ್ಟೇ. ಮಂಜು ಪರವಾಗಿ ನಾನು ಕೊಟ್ಟಿದ್ದು. ಓಕೆ. ಸೊ ನಮ್ಮ ಗಿಫ್ಟ್ನ ತರ್ತೀನಿ, ವೇಟ್ ಮಾಡಿ. ಅಬ್ಬಾ ಎಷ್ಟು ಗಿಫ್ಟ್ಸ್ ಅಪ್ಪ, ಏನೇನೋ ಗಿಫ್ಟ್ ಆರ್ಡರ್ ಮಾಡಿದ್ದಾರೆ ನಮ್ಮ ಮನೆಯವರು. ಸೊ ನಿಮಗೆ ಗೊತ್ತಾಗ್ತದೆ, ಇದು ಸ್ಯಾರಿ ಬಾಕ್ಸ್. ಇದು ಆನ್ಲೈನ್ ಆರ್ಡರ್ ಮಾಡಿರೋದಲ್ಲ, ಇದು ಲೋಕಲ್ ತಗೊಂಡಿದ್ದು, ಓಕೆ, ಲೋಕಲ್ ಶಾಪ್ ಅಲ್ಲಿ. ಓಕೆ. ಸೊ ವಾವ್, ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ವಾವ್, ವೈಟ್, ಪರ್ಪಲ್ ಅಂಡ್ ಗ್ರೀನ್ ಕಲರ್, ಸೋ ನೈಸ್. ಸೊ ಹಾಕೊಂಡ್ರೆ ವೇರ್ ಮಾಡಿದ್ರೆ ಸೂಪರ್ ಆಗಿ ಕಾಣುತ್ತೆ. ನೈಸ್ ನೈಸ್ ಸ್ಯಾರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಇದೆಯಾ? ಏನೋಪ್ಪ ಹೇಳ್ತಾ ಇದ್ರಲ್ಲ, ನನಗೆ ಮಿಕ್ಸ್ ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೋಗ್ತಾ ಇದ್ದೆ ರೋಡಲ್ಲಿ, ಅಂಗಡಿಯಲ್ಲಿ ಕಾಣ್ತು ಚೆನ್ನಾಗೆ. ಸೊ ನಾನು ಸಿಲ್ಕ್ ಅನ್ಕೊಂಡೆ. ಆಕ್ಚುಲಿ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಇದು ಶೂಟಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಫ್ ಯು ಡೋಂಟ್ ಮೈಂಡ್, ನಾವು ಸಂಡೇ ಎನಿಹೌ ನಾವು ಮೈಸೂರು ಹೋಗ್ತಾ ಇದೀವಲ್ವಾ, ಶೂಟ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಅಲ್ವಾ. ಸೊ ಆ ಶೂಟಿಗೆ ಹಾಕೊಂಡ್ಲಾ ಈ ಸ್ಯಾರಿ? ಯಾವಾಗಾದ್ರೂ ಹಾಕೊಳ್ಳಿ, ನಿಮ್ ಬರ್ಡೇ ನೀವು ಎಂಜಾಯ್ ಮಾಡಿ. ಓ ಥ್ಯಾಂಕ್ ಯು. ಸೊ ನೋಡಿ ವೀಕ್ಷಕರೇ, ಈ ಸ್ಯಾರಿ ಇವಾಗ ಜಸ್ಟ್ ಏನು ಬರ್ಡೇಗೆ ಅಂತ ಕೊಟ್ಟಿದ್ದು. ನಾವು ಮೈಸೂರಿಗೆ ಪ್ಲಾನ್ ಮಾಡಿದ್ದೀವಿ. ಸೊ ಸಂಡೇ ಶೂಟ್ ಮಾಡಬೇಕು, ಲೈಕ್ ವೆಡ್ಡಿಂಗ್ ಶೂಟ್ ಥರ, ಪೋಸ್ಟ್ ವೆಡ್ಡಿಂಗ್ ಶೂಟ್ ಥರ ಮಾಡಬೇಕು ಅಂತ. ಅದು ವಿತೌಟ್ ಕ್ಯಾಮ್ರಾಮನ್, ನಮ್ಮ ಫೋನಲ್ಲೇ ಮಾಡಬೇಕು ಅಂತ ಸ್ವಲ್ಪ ಐಡಿಯಾಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಮಾಡಬೇಕು ಅಂತ ಆಗ ಹಾಕ್ಕೊಳ್ತೀನಿ. ಸೊ ಬಿಫೋರ್ ಬರ್ತ್ಡೇ ವ್ಲಾಗ್ಗೆ ನಾನು ಮುಂಚೆನೇ ನಾನು ವಿಡಿಯೋ ಶೂಟ್ ಏನು ಮಾಡಿರ್ತೀವೋ ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಯಾರ್ಯಾರೆಲ್ಲ ನೋಡಿಲ್ಲ, ಸೊ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಓಕೆ, ಯಾಕಂದ್ರೆ ನಾವು ಈ ವಿಡಿಯೋ ಹಾಕೋದು ಮೈಸೂರು ಹೋಗಿ ಬಂದ್ಮೇಲೆ ಹಾಕ್ತೀವಿ ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ವೆಲ್ಕಮ್. ಅಬ್ಬಾ, ಸೊ ಎಲ್ಲ ಎತ್ತಿಟ್ ಬಿಡ್ಲಾ ಇದನ್ನ? ನೋಡಿ, ನಂಗಂತೂ ಇದು ಸಖತ್ತಾಗಿ ಇಷ್ಟ ಆಯಿತು. ಕಲರ್ ತುಂಬ ಚೆನ್ನಾಗಿದೆ. ನಮ್ಮಕ್ಕ ಚೆನ್ನಾಗಿ ಟೇಸ್ಟಾಗಿ ಆರ್ಡರ್ ಮಾಡ್ತಾಳೆ. ಬ್ಯೂಟಿಫುಲ್ ಇಟ್ ಇಸ್, so nice, so beautiful, so elegant, just looking like a wow. ನೋಡಿ, ಅದೇನು ಇದು ನಮ್ಮ ಕಡೆಯಿಂದ ಒಂದು ಗಿಫ್ಟ್ ನಾನು ಆರ್ಡರ್ ಮಾಡಿದ್ದೆ. ಸೊ ಅಮೆಝಾನ್ ಅಲ್ಲಿ. ಸೊ ಇದು ನಾನು ಆಲ್ರೆಡಿ ತರಲಾಗಿದೆ, ಅನ್ಬಾಕ್ಸ್ ಮಾಡಿದ್ದೀನಿ. ಮೈ ಗಾಡ್, ಎಷ್ಟು ಮಾಡಿದೀರಾ? ಸ್ಯಾರಿ ಆರ್ಡರ್ ಮಾಡಿದೀರಾ, ವಾಚ್ ಮಾಡಿದೀರಾ, ಅಂಡ್ ಒನ್ ಮೋರ್ ಡ್ರೆಸ್ಸಾ? ಹೌದು. ಈ ಕಲರ್ ಸಖತ್ತಾಗಿದೆ. ಅರೆ ಎಷ್ಟು ಮಾಡ್ತೀರಾ ನೀವು ಬರ್ಡೇ ಗಿಫ್ಟ್ಸು? ಏನಾಗುತ್ತೆ, ಸ್ಪೆಷಲ್ ಆಗಿರಲಿ ಬರ್ತ್ಡೇ ಈ ಸರಿ. ಮದುವೆ ಆದ್ಮೇಲೆ ಫಸ್ಟ್ ಟೈಮು ಗ್ರ್ಯಾಂಡ್ ಆಗಿ ಬರ್ತಡೆ, ಸೆಕೆಂಡ್ ಬರ್ತಡೆ ಆಕ್ಚುಲಿ ಮದುವೆ ಆದ್ಮೇಲೆ ಇದು. ಸೊ ಗ್ರ್ಯಾಂಡ್ ಆಗಿರ್ಲಿ, ಸೆಕೆಂಡ್ ಬರ್ತಡೆ ಅಲ್ವಾ. ಆಮೇಲೆ ಫಸ್ಟಿಗೆಲ್ಲ ನಾವು ಏನಂದ್ರೆ ಸ್ವಲ್ಪ ಚೇಂಜಸ್ ಇದ್ದೀವಿ ಈ ವರ್ಷ ಫುಲ್ ಚೇಂಜಸ್, ಡಿಫ್ರೆಂಟ್ ಆಗಿರ್ಲಿ ಅಂತ. 2025 ಇದೆಲ್ಲ, 2025 ಅಂದ್ರೆ 2025 ನಂಬರ್ 9. ಸೊ ನಂದು ನಂಬರ್ ಸ್ವಲ್ಪ ಲಕ್ಕಿ 9 ಅನ್ನೋ ಸ್ವಲ್ಪ ಲಕ್ಕಿ ನಂಬರ್. ಒಂದು 9 ನನ್ನ ನಂಬರ್ 1 9 ಎಲ್ಲ ನನ್ನ ತುಂಬಾ ಫೇವರೇಟ್ ನಂಬರ್. Why 9? ಏನೋ ಒಂದು 9. Oh, you like that number very much. Because ನನ್ನ ಮಾರ್ಕ್ಸ್ ಎಲ್ಲ ಎಂಡಲ್ಲಿ 9 ನಂಬರ್ ಬರೋದಕ್ಕೆ. 9 ಅಂದ್ರೆ ಬೇರೆ ತರ ಅಲ್ಲ, 9 ನಂಬರ್. ಹಂಗೆ ರಿಲೇಟ್ ಮಾಡ್ಕೊಂತಿದ್ದೀರಾ. ಸೊ ದುಪ್ಪಟ್ಟ ತುಂಬಾ ಚೆನ್ನಾಗಿದೆ, ದುಪ್ಪಟ್ಟ ಸಖತ್ತಾಗಿದೆ. ಆನ್ಲೈನ್ ಅಲ್ಲಿ ಜಸ್ಟ್ ಇವಾಗ ಇಷ್ಟ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ನಾನು ಅಂದ್ರೆ ಬಂದ್ಮೇಲೆ ತೆಗೆದು ನೋಡಿದೆ ಹೆಂಗಿದೆ ಅಂತ ಕ್ವಾಲಿಟಿ. ನಾನು ನೋಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು. ಈ ಡ್ರೆಸ್ಸು ನಾನು ಆರ್ಡರ್ ಮಾಡಿದ್ದು ಯಾವ ರೀಸನ್ಗೆ ಅಂದರೆ ವಾಚ್ಗೆ ಕಾಂಬಿನೇಷನ್ ಮ್ಯಾಚಿಂಗ್ ಇರಲಿ ಅಂತ ಇದು ಒಟ್ಟಿಗೆ ಆರ್ಡರ್ ಮಾಡಿದ್ದು. ಬಟ್ ವಾಚ್ ಬೇಗ ಬಂತು, ಇದು ಸ್ವಲ್ಪ ಲೇಟಾಗಿ ಬಂತು. ಸೊ ಏನು ಪ್ಲಾನ್ ಮಾಡಿದೆ ಅಂದರೆ ವಾಚನ್ನ ಒಂದು 8 ದಿನ ಮುಂಚೆ ಕೊಡೋಣ, ಡ್ರೆಸ್ನ ಒಂದು 3 ದಿನ ಹಿಂದೆ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ. ನಿಮ್ಮ ಹೆಂಡತಿ ಬರ್ತ್ಡೇನ ಒಟ್ಟು ಒಂದು ವೀಕಿಂದ ಆಚರಣೆ ಮಾಡಬೇಕು ಅಂತ ನೀವು. ಹೌದೌದು, ನಿಮಗೆ ಸ್ವಲ್ಪ ಫೀಲ್ ಕೊಡಲಿ ಬರ್ತ್ಡೇ. ಯಾಕಂದರೆ ನಿಮಗೆ ಯಾವಾಗ ನನ್ನ ಬರ್ತ್ಡೇ ಯಾವಾಗ ಸರ್ಪ್ರೈಸ್ ಕೊಡ್ತಿದ್ದಲ್ಲ, ಫಸ್ಟ್ ಟೈಮ್ ನಿಮಗೂ ಅನಿಸ್ತು ನಿಮ್ಗೆ ಬರ್ತ್ಡೇಗೆ ಸರ್ಪ್ರೈಸ್ ಕೊಡೋಣ ಅಂತ. ಸೊ ಸರ್ಪ್ರೈಸ್ ಆಯಿತು ಇಲ್ಲೋ ಗೊತ್ತಿಲ್ಲ. ಸೊ ಡ್ರೆಸ್ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಂತ ಆರ್ಡರ್ ಮಾಡಿದ್ದು. ನಿಮಗೆ ಕಾಲೇಜ್ಗೆ ಹಾಕೊಂಡು ಹೋಗೋಕ್ಕೂ ಏನಂತಲ್ಲ ಒಂದು ಎಕ್ಸ್ಟ್ರಾ ಒಂದು ಡ್ರೆಸ್ ಆಯಿತು. ಎಕ್ಸ್ಟ್ರಾ ಡ್ರೆಸ್ ಆಯಿತು, ಬಟ್ ನಿಮ್ಗೆ ಇಷ್ಟೆಲ್ಲ ಚೆನ್ನಾಗಿ ಟೇಸ್ಟ್ ಇದೆ ಅಂತ ಗೊತ್ತಿರಲಿಲ್ಲ. ಹೌದಾ? ಚೆನ್ನಾಗಿದೆ. ಸೊ ಡ್ರೆಸ್ಸು, ಒನ್ ಮೋರ್ ಡ್ರೆಸ್ ಆ್ಯಂಡ್ ದಟ್ ಸ್ಯಾರಿ. ಸೊ ಎವ್ರಿಥಿಂಗ್ ಐ ಗಾಟ್ ಬಿಫೋರ್ ಬರ್ಡೇ ಓನ್ಲಿ, ಆ್ಯಂಡ್ ಥ್ಯಾಂಕ್ ಯು.
ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹೀಗೆ ನಮ್ಮ ಮಾತುಕತೆ ಕಂಟಿನ್ಯೂ ಆಗ್ತಾ ಇತ್ತು. ನಾವಿಬ್ಬರು ಸೇರ್ಕೊಂಡ್ವಿ ಅಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ನಾವು ಮಾತು ಮಾತ್ರ ಬೇಗ ಮುಗಿಸೋದೇ ಇಲ್ಲ. ಸೊ ಹೀಗೆ ಚರ್ಚೆ ನಡೀತಾ ಇತ್ತು. ಜೊತೆಗೆ ನನ್ನ ಬರ್ಡೇ ದಿನ ಬಂದೇ ಬಿಡ್ತು. ಸೊ ವೆರಿ ಹ್ಯಾಪಿ ದಟ್ ಡೇ. ಹಾಯ್ ಹಲೋ ಬೇಬಿ ಅವರೇ, ನಿಮಗೆ ಏನು ಸರ್ಪ್ರೈಸ್ ಗೊತ್ತಾ? ಇವತ್ತು ಏನಿದೆ ಅಂತ ಗೊತ್ತಾ ಸ್ಪೆಷಲ್ ನಿಮಗೆ? ಇವತ್ತು ನನಗೆ ದೇವರು ಒಂದು ಪರ್ಪಸ್ ಹಾಕಿ, ನಿನಗೆ ಒಂದು ಪರ್ಪಸ್ ಇದೆ ಲೈಫಲ್ಲಿ, ಹೋಗಿ ಭೂಮಿ ಮೇಲೆ ಹೋಗು ಅಂತ ಹುಟ್ಟಿಸಿದ ದಿನ ನನಗೆ. ಹೌದಾ? ಎಕ್ಸಾಕ್ಟ್ ಈಗ ಟೈಮ್ ಎಷ್ಟು? ಎಕ್ಸಾಕ್ಟ್ 12 ಗಂಟೆ. ಈಗ ಟೈಮ್ ಎಕ್ಸಾಕ್ಟ್ 12 ಗಂಟೆ ಇದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಬೇಬಿ ಅವರಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ದೇವರು ಆಯುಷು ಆರೋಗ್ಯ ಎಲ್ಲನೂ ಕೊಟ್ಟು 100 + 150 ವರ್ಷ ಅಂದರೆ ಟೋಟಲ್ 250 ವರ್ಷ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಬಿಟ್ಟು ನಾವು ಆ ದೇವ್ರ ಪರವಾಗಿ ಅದರಲ್ಲಿ ನನಗೆ 50 ವರ್ಷ ಸಾಕು. 200 ವರ್ಷ ನೀನೇ ಹಿಡ್ಕೊ. 200 ವರ್ಷ ಸಾಕು. 50 ವರ್ಷ ಸಾಕು. ನನಗೆ 250 ವರ್ಷ ಬೇಕು. ಯಾಕಂದರೆ 250 ವರ್ಷ ಯಾಕೆ ಇಷ್ಟ ಅಂತ ಹೇಳಿದ್ರೆ, ನೆಕ್ಸ್ಟ್ ಬರೋ ಎಲ್ಲ ಪೀಳಿಗೆಲ್ಲ ನೋಡ್ಕೊಂಬಿಟ್ಟು ಚೆನ್ನಾಗಿದ್ದೀವಿ ನೀವು ಅಂತ ಹೇಳ್ಬಿಟ್ಟು ಯಾವ ಥರ ಎಲ್ಲ ಟ್ರೀಟ್ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು. ಸೊ ಒನ್ಸ್ ಅಗೈನ್ ನಾನು ಹೇಳೋದೇನು ಅಂದರೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆ, ಗಾಡ್ ಬ್ಲೆಸ್ ಯು ಅಂತ ಹೇಳ್ಬಿಡ್ಲೆ. ಗಿಫ್ಟಲ್ಲಿ ಅಂತ ಕೇಳ್ತೀರಾ? ಗಿಫ್ಟು ನಾನೇ ತಟ್ಟು ಗಿಫ್ಟ್ ಇರುವಾಗ ಇನ್ಯಾವ ಗಿಫ್ಟ್ ಬೇಕು ನಿಮಗೆ ಅಂತ ನಾನು ಹೇಳ್ಬಲ್ಲೆ. ಜೀವ ಮೆಸೇಜ್ ಬರ್ತಾ ಇದೆ. ನಮ್ಮ ಅಕ್ಕ ಮೆಸೇಜ್ ಮಾಡೋದು, ಮಂಜು ಸೀಸ್ ಅಂತ ಹೇಳಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಲಿಟಲ್ ಏಂಜಲ್. ಬಿ ಹ್ಯಾಪಿ ಆಲ್ವೇಸ್. You got wonderful husband as like a friend made for each other. ಯಾರ್ದು ದೃಷ್ಟಿ ತಾಗದೇ ಇರಲಿ. ಗಾಡ್ ಬ್ಲೆಸ್ ಯು ಬೋತ್ ಆಫ್ ಯು. ಬರ್ತ್ಡೇ ಇವ್ರದ್ದು. ಓಕೆ, ಬಟ್ ವಿಶಸ್ಸು ಇಬ್ರಿಗೂ. ಯಾಕೆ ನಾನು ಹುಟ್ಟಿರುವುದೇ ನಿನಗಾಗಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಬೇಬಿ ಏನೋ ಮಾಡ್ತಾ ಇದ್ದಾರೆ, ನೋಡೋಣ. ಯಾ ವಾಟ್ ಬೇಬಿ, ಎಲ್ಲ ಗುಲಾಬ್ ಜಾಮೂನ್ MTR ಇಟ್ಕೊಂಡ್ಬಿಟ್ಟಿದೀಯಾ? ಎಸ್. ಏನಂಗೆ ವಿಶೇಷ MTR ಗುಲಾಬ್ ಜಾಮೂನು? ನಿಮಗೆ ವಿಶೇಷ ಗೊತ್ತಾಗುತ್ತೆ, ಈವ್ನಿಂಗ್ ಗೊತ್ತಾಗುತ್ತೆ ನಿಮಗೆ ಏನು ವಿಶೇಷ ಅಂತ. ಓಕೆ. ಸೊ ನೀಟಾಗಿ ಕಲ್ಸ್ಕೊತಾ ಇದ್ದೀರಾ ಇವಾಗ. ಸೊ ಮಾಡೋಣ, ಏನು ಮಾಡ್ತೀರಿ ನೋಡ್ತೀನಿ ನಾನು. ಓಕೆ, ಡನ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕಲ್ಸೋದನ್ನು ತೋರಿಸಿದ್ದೆ ಜಾಮೂನ್ನ. ಸೊ ಜಾಮೂನ್ ನೋಡಿ ಈ ಥರ ಎಲ್ಲ ಗೋಲಿ ಮಾಡ್ಕೊಂಡಿದ್ದಾರೆ, ಗೋಲಿ ಗುಂಡುಗಳು. ಸೊ ಸ್ಪಿಯರ್ ಅಂತ ಹೇಳ್ತೀವಿ ಮ್ಯಾಥ್ಸಲ್ಲಿ ಹೇಳೋದಾದರೆ. ಸೊ ನೋಡಿ ಇಲ್ಲಿ, ವಾ ಸೂಪರ್ ಆಗಿದೆ. ವಾ 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 ಎಣ್ಣೆಯಲ್ಲಿ ಕುದಿತಾ ಇರುವಂಥದ್ದು ಜಾಮೂನು ನೋಡಿದ್ರೆ ಬಾಯಲ್ಲಿ ನೀರು ಬರಸ್ಕೋಬಾರ್ದು, ಯಾಕಂದರೆ ಫಸ್ಟ್ ನಾವು ದೇವರಿಗೆ ಇಡಬೇಕು. ಸೊ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲ ಹಾಕಿದ್ಮೇಲೆ. ಸೊ ಇವೆಲ್ಲ ನೋಡಿ, ವಾ ಅಲ್ಲ, ಸೂಪರ್ ವಾ ಮಾಡ್ತಾ ಇದ್ದಾರೆ. ಜಾಮೂನ್ ಕಲರೇ ಡ್ರೆಸ್ ಹಾಕೊಂಡು ಮಾಡ್ತಾ ಇದ್ದಾರೆ. ಓಕೆ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಓಕೆ, ನೋಡಿ ಹೆಂಗೆ ಹಾಕ್ತಾರೆ ಎಣ್ಣೆಯಲ್ಲಿ, ಪಟ ಹಾಕ್ತಾರೆ. ಯಾಕಂದರೆ ಎಣ್ಣೆಲಿ ಹಾಕುವಾಗ ಎಲ್ಲನೂ ಒಂದೇ ಫ್ಲೇಮಲ್ಲಿ ಏನು ಮಿಕ್ಸ್ ಆಗಬೇಕು, ಬಾಯ್ಲ್ ಆಗಬೇಕು ಒಳಗಡೆ. ಅದಕ್ಕೆ ವಾ ಸೂಪರ್. ತಟ್ಟೆಯಿಂದ ತೆಗೆದುಬಿಟ್ಟು ಹಿಂಗೂ ಹಾಕ್ಬೋದು ಅಂತಲೂ ಗೊತ್ತಾಗಲಿಲ್ಲ. ತಟ್ಟೆನೇ ಇಟ್ಬಿಟ್ರೆ ಒಳಗಡೆ ಹೇಗಿರುತ್ತೆ? ಇಲ್ಲ, ನಾನಿರಲ್ಲ, ಇಲ್ಲ ನೀವಿರಲ್ಲ. ತಟ್ಟೆನ ಎಣ್ಣೆಲಿ ಹಾಕಿದ್ರೆ ತಟ್ಟೆನ ಎಣ್ಣೆ ಹಾಕ್ಬಾರ್ದಾ? ಸೊ ಬೇಗ ಆಗುತ್ತಲ್ಲ ಅಂತ ಅಷ್ಟೇ. ಇನ್ನು ಇಷ್ಟಿದೆ. ಸೊ ಎಷ್ಟಿದೆ ಆಟೋ? ಅರೌಂಡ್ 100 ಇದೆನಾ? ಸೊ ಓಕೆ, 100 ಇದ್ದರೆ ಫೈನ್. ಯಾಕಂದರೆ ನಮಗೂ ಸ್ವಲ್ಪ ಒಂದೆರಡು ಉಳಿಯುತ್ತೆ. ಫಸ್ಟು ನೀವು, ಫಸ್ಟು ನಾವಾ? ನೆಕ್ಸ್ಟ್ ಬೇರೆಯವರು. ಇಲ್ಲಪ್ಪ, ಆಮೇಲೆ ನಾವು ಬೇರೆಯವ್ರಿಗೆ ಫಸ್ಟ್ ಕೊಟ್ಟು ಆಮೇಲೆ ನಾವು ತಿನ್ನಬೇಕು. ಇಲ್ಲ ಹಂಗಂತೀರಾ? ಓಕೆ, ವಾಟ್ ಯು ಕಾಲ್ ದಿಸ್? ಏನಂತ ಹೇಳ್ತಿದ್ದೀನ? ಶುಗರ್ ಸಿರಪ್ ಅಂತ. ನೋಡಪ್ಪ, ನಾವು ಸಿರಪ್ ಅಂದರೆ ಟಾನಿಕ್, ಮಕ್ಳಿಗೆ ಟಾನಿಕ್ ಕುಡಿಸೋದು ಅಂದ್ಕೊತೀವಿ. ಇದನ್ನು ಶುಗರ್ ಸಿರಪ್ ಅಂತ ಹೇಳ್ತೀವಿ ನಾವು, ಪಾಕ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ. ಹಾಯ್ ಹಲೋ ಎಲ್ಲರೂ, ನಿಮ್ಗೆ ಗೊತ್ತಿರೋ ಹಾಗೆ ಬೆಳಿಗ್ಗೆ ಜಾಮೂನ್ ರೆಡಿ ಮಾಡ್ತಾಯಿದ್ರು ನಮ್ಮ ಬೇಬಿಯವರು. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ, ಅವ್ರನ್ನೇ ಕರೆದು ಬಿಡೋಣ. ಓಕೆ, ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಜಾಮೂನ ಎಲ್ಲಿ ತೊಗೊಂಡು ಹೋಗ್ತಿದ್ದಾರೆ? ಅಷ್ಟೊಂದು ಜಾಮೂನು ನಾವು ಇಬ್ಬರೇ ತಿನ್ನೋಕ್ಕಾಗುತ್ತಾ? ಇಲ್ವಲ್ಲ. ಸೊ ಈಗ ಅವ್ರನ್ನೇ ಕರಿತೀನಿ. ಕರಿಯೋಕ್ಕಿಂತ ಮುಂಚೆ ಬೇಬಿ ಏನು ಮಾಡ್ತಾ ಇದ್ದೀರಾ? ಓ ಮೈ ಗಾಡ್, ಲೇಡಿಯವರು ಮೇಕಪ್ ಹಾಕ್ತಾ ಇದ್ದಾರೆ, ಇನ್ನೂ ಮೇಕಪ್ ಮುಗ್ದಿಲ್ಲ. ಸೊ ಮೇಕಪ್ ಮುಗಿಯೋಷ್ಟೊತ್ತಿಗೆ ನಾವು ರಾತ್ರಿ ಆಗುತ್ತೆ, ಹೊಟ್ಟೆ ಶೂ ಆಗುತ್ತೆ, ಊಟ ಇನ್ನು ಮಾಡೋದಲ್ಲ ಅನ್ಸುತ್ತೆ ಇವತ್ತು ನಾವು. ಓಕೆ, ಏನು ಮಾಡ್ತಾ ಇದ್ದೀರಾ? ಮುಗಿತ್ರಾ? ಹೋಗೋದಾ? ರೆಡಿ ಆಗ್ತಾ ಇದ್ದೀರಾ? ಸೊ ಯಾವಾಗಿಂದ ರೆಡಿ ಆಗ್ತಿದ್ದೀರಾ ಇವತ್ತು ನೀವು? 5 ಮಿನಿಟ್ಸ್ ಬ್ಯಾಕಿಂದ. ಸುಳ್ಳು ಅನಿಸುತ್ತೆ. ಯಾರಾದರೂ 5 ಮಿನಿಟ್ಸ್ ಅಂದರೆ ಯಾರೂ ನಂಬಲ್ಲ. ಜಗತ್ತಲ್ಲಿ 5 ನಿಮಿಷದಲ್ಲಿ ಹೆಣ್ಮಕ್ಳು ರೆಡಿ ಆಗ್ತಾರೆ ಅಂದರೆ ಅದು ಅಸಾಧ್ಯವಾದ ಮಾತು. 5 ನಿಮಿಷದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಓಕೆ, ಹೋಗೋಣ. ಓಕೆ, ಬನ್ನಿ.
ಸೊ ಈಗ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀರಾ? ಓಕೆ ಬಾಯ್, ಸಿ ಯು. ಬರ್ತೀರಾ? ಓಕೆ. ನೋಡಿ ನಾವು ಇವಾಗ ಹೋಗ್ತಾ ಇದ್ದೀವಿ. ದ ಪ್ಲೇಸ್ ಎಲ್ಲಿ ಅಂತ ನಾನು ತೋರಿಸ್ತೇನೆ ನಿಮಗೆ. ನಿಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಅನಿಸ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಇವರಿಬ್ರು ಅಂತ. ಕರೆಕ್ಟ್. ಲಾಸ್ಟ್ ಟೈಮ್ ಮಳೆ ನೆನ್ಕೊಂಡ್ಬಂದಿದ್ವಿ ಲಾಸ್ಟ್ ವರ್ಷ ಬರ್ಡೇ ಸೆಲೆಬ್ರೇಷನ್ಗೆ. ಸೊ ಈ ವರ್ಷ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ. ನಾನಿವಾಗ ಭೇಟಿ ಮಾಡೋಕ್ಕೆ ಹೋಗ್ತಾ ಇರೋದು ಅಂಧ ಮಕ್ಕಳ ಹತ್ರ. ಸೊ ಅಂಧ ಮಕ್ಕಳಿಗೆ ದೃಷ್ಟಿಯ ಕೊರತೆ ಆದರೂ ಕೂಡ ಮನಸ್ಸು ಮಾತ್ರ ಬೆಳಕಿಂದ ತುಂಬಿರುತ್ತೆ. ಕಲಿಕೆ, ಸಂಗೀತ, ಆಟದಲ್ಲಿ ಅವರು ಕೂಡ ತಮ್ಮದೇ ಆದ ವಿಶಿಷ್ಟತೆಯನ್ನು ತೋರಿಸ್ತಾ ಇರ್ತಾರೆ. ನಿಮಗೆಲ್ರಿಗೂ ಗೊತ್ತೇ ಇದೆ. ಪ್ರೀತಿ, ಸಹಾನುಭೂತಿ, ಪ್ರೇರಣೆ ನೀಡಿದರೆ ಅವರು ಪರಾಕಾಷ್ಠ ಸಾಧಿಸ್ತಾರೆ. ಅಂಥ ಮಕ್ಕಳ ಹತ್ರ ನಾನು ಇವತ್ತು ವಿಸಿಟ್ ಕೊಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಇದೆ. ಓಕೆ ಓಕೆ. ಸೊ ಹೌದು ಲಾಸ್ಟ್ ಟೈಮ್ ಆ್ಯನ್ಯುವಲ್ ಡೇ ಆಯಿತು ನಿಮ್ಮದೆಲ್ಲ ನೆನಪಿದೆನಾ? ಎಲ್ಲರೂ ಕೂತಿದ್ರಿ? ಓಕೆ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನನ್ನ ನೆನಪಿದೆ. ನನ್ನ ವಾಯ್ಸ್ ಏನಾದರೂ ನಿಮಗೆ ರೆಕಗ್ನಿಷನ್ ಆಗುತ್ತಾ? ನೆನಪಿದೆಯಾ? ನಂಗೆ ನಿಮ್ಗೆ ನೆನಪಿದೆ. ನಾನು ಲಾಸ್ಟ್ 2 years ಬ್ಯಾಕ್ ನಿಮಗೆ ಲಿಪ್ಸ್ಟಿಕ್ ಹಚ್ಚಿದ್ದೆ. ವರ್ಷ ಬಂದಿದ್ರಿ. ನೆನಪಿದೆಯಾ? ಗೊತ್ತಾಯ್ತಾ? ಹೇಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆರಿ ಗುಡ್. ಏನು ಓದ್ತಾ ಇದ್ದೀರಾ ಈಗ? 10th ಆಗ್ಬಿಟ್ರಾಗಲೇ? ಎಲ್ಲರೂ 10th ಆಗಿ ಇರೋರು? ಓಕೆ, ನೈಸ್. ಏನು ಸ್ಟಡೀಸಾ, ಗ್ರೂಪ್ ಡಿಸ್ಕಷನಾ? ಟ್ಯೂಷನ್ ಯಾರು ಹೇಳ್ಕೊಡ್ತಾರೆ? ಟ್ಯೂಷನ್ ಎಲ್ಲ ಹೇಳ್ಕೊಡ್ತು? ಮೇಡಮ್ ಹೇಳ್ಕೊಡೋದಾ? ನೀವೇ ಕೂತ್ಕೊಳ್ಳೋದಾ? ಯಾರು ಹೇಳ್ಕೊಡ್ತಾರೆ ಟ್ಯೂಷನ್? ಏನು ಟಾಪಿಕ್ ಹೇಳ್ಕೊಡ್ತಾ ಇದ್ದೀರಾ ಈಗ? ಇವಾಗ ಸದ್ಯಕ್ಕೆ ಸಬ್ಜೆಕ್ಟ್ ಇರೋದು ಪೊಲಿಟಿಕಲ್. ಓ, ಬರ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ನಿಮ್ಮ ಫೇವ್ರೇಟ್ ಇದೆ ನೋಡಲಿ. ನಿಮ್ಮ ಫೇವ್ರೇಟು ನೀನು ನೆನ್ಪಿಟ್ಕೊಂಡಿದ್ದೆ 3 ವರ್ಷದಿಂದ ನೆನ್ಪಿಟ್ಕೊಂಡೆ. ಎಸ್. ಹಾಂ ಒಂದಿನ ಕ್ಲಾಸ್ ಬಂದು ಮಾಡಿ ಫ್ರೀಯಾಗೆ. ವಾ ಎಲ್ಲೂ ಕೂತಿದೆ. ಪುನೀತ್ ರಾಜ್ಕುಮಾರ್ ಎಲ್ಲ ಇದೆ. ಫೌಂಡರ್ ಶ್ರೀ ಶಾಂತರಾಮ್ ಎಸ್ಟಾಬ್ಲಿಷಿಂಗ್ ಪಾಲಿಸಿ. ಸೊ ಇದು 9th ಸ್ಕೂಲ್. ಮಾಲಾಕಾದು ಬರ್ತಡೇ ವಿಶ್ ಮಾಡಿ. ಸೊ ನಾನು ಮಾರ್ನಿಂಗ್ ಮಾಡಿದಂತಹ ಜಾಮೂನ್ನ ನಾನು ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಸೊ ಹೀಗೆ ಎಲ್ರಿಗೂ ಕೂಡ ನಾನು ಜಾಮೂನ್ ಹಂಚುವಾಗ ಮನಸ್ಸಿಗೆ ಏನೋ ಒಂಥರ ತುಂಬ ಖುಷಿ, ತುಂಬ ಸಮಾಧಾನ ಅನ್ನಿಸ್ತಾ ಇತ್ತು. ಸೊ ಹೋಪ್ಫುಲ್ಲಿ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಸೊ ಯೂಶ್ವಲಿ ಎಲ್ಲರೂ ಕೂಡ ಕೇಕನ್ನು ಕೊಡ್ತಾರೆ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿರಲಿ ಅಂತ ಹೇಳಿ ನಾನು ನನ್ನ ಕೈಯಾರೆ ಮಾಡಿಕೊಂಡು ಜಾಮೂನ್ನ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಸೊ ಅದು ನನ್ನ ಕೈ ರುಚಿ ಅವರಿಗೆಲ್ರಿಗೂ ಕೂಡ ಖುಷಿ ಆಯಿತು, ತುಂಬ ಇಷ್ಟ ಆಯಿತು.
ಸೊ ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳಿದರು. ನನಗೂ ಕೂಡ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ಅದಾದಮೇಲೆ ಎಲ್ಲರೂ ಕೂಡ ಡಿಸ್ಪರ್ಸ್ ಆದರು. ಸೊ ಅದಾದಮೇಲೆ ಒಂದು ಫೋಟೋ ಸೆಷನ್ನ ತೆಗೆಸ್ಕೊಂಡ್ವಿ. ಹಾಗೆ ನನಗೋಸ್ಕರ ಹಾಡನ್ನು ಕೂಡ ಹಾಡಿದ್ರು. ಸೊ ಕೇಳಿ ಎಂಜಾಯ್ ಮಾಡಿ. ಸೊ ಹೀಗೆ ಎಲ್ಲ ಮುಗಿಸ್ಕೊಂಡು ಆಚೆ ಬರುವಾಗ ಒಂದು ಮಗು ಕೂತ್ಕೊಂಡು ಓದ್ತಾ ಇತ್ತು. ಸೊ ಅಂಧ ಮಕ್ಕಳು ಕೂಡ ಹೇಗೆ ಓದ್ತಾರೆ ಅನ್ನೋದನ್ನು ನಾನು ತಿಳ್ಕೊಂಡೆ. ಅದು ನೀವು ಕೂಡ ತಿಳ್ಕೊಳ್ಳಿ. ದರ್ಶಿನಿ ಏನು ನಿಮ್ಮ ಹೆಸರು? ಮಾಲಾ ಅಂತ. ಅಕ್ಕ ಹಿಸ್ಟ್ರಿ ಓದ್ತಿದ್ದೆ, ಸೆಕೆಂಡ್ ಪೀರಿಯಡ್. ಓ, ಸೆಕೆಂಡ್ ಪಿ ಹಿಸ್ಟ್ರಿ ಓದ್ತಾ ಇದ್ದೀರಾ? ಓ, ಬ್ರೈಲ್ ಲಿಪಿ ಇಲ್ಲ ಅದು? ಇದು ಬ್ರೈಲ್ ಇದೆ. ಅದು ಯಾವ ಥರ ಓದ್ತೀರಾ ಒಂಚೂರು ಹೇಳ್ತೀರಾ? ಅಕ್ಕ ಕೈಯಲ್ಲಿ ಓದ್ತೀನಿ ಅಕ್ಕ. ಆದರೆ ಕೈಯಲ್ಲಿ ಓದ್ತೀನಿ ಅಕ್ಕ. ಡಾಟ್ಸ್ ಹೆಂಗಿರುತ್ತಾ, ಡಾಟ್ಸು ಹಿಂಗಿರುತ್ತೆ ಅಕ್ಕ. ಹಾಂ, ನೀವು ಹೆಂಗೆ ರೆಕಗ್ನೈಸ್ ಮಾಡ್ತೀರಾ ಇದು ಇದೇ ಲೆಟರ್ ಅಂತ? ಬೆರಳಲ್ಲಿ ಅಕ್ಕ. ಬೆರಳಲ್ಲ, ಒಂದು ಓದಿ ನೋಡೋಣ. ಓದ್ಬೇಕಾ? ಒಂದು ಸೆಂಟೆನ್ಸ್. ವಾಸ್ ಹಿಸ್ ಮಾಯಾ ವಾಸ್ ಹಾಂ, ಓದಿ. an inclusion, the individual soul and the Supreme Court are one and the same, Shankara said. ಬೇರೆದು ಓದಿ, ಕಷ್ಟ ಆದರೆ ಸ್ಕಿಪ್ ಮಾಡಿ. Brahma, the ignorant individual soul will not recognize him inside but will. ಸೂಪರ್ ಆಗೋದಿಲ್ಲ ಬಿಡಿ. ನೈಸ್. ನಮಗೊಂದು ಇನ್ಫಾರ್ಮೇಶನ್ ಹೇಳ್ಕೊಟ್ರಿ. ಇದು ಬ್ರೈಲ್ ಲಿಪಿನ ಇದು? ಓಕೆ, ನಾನು ಇವತ್ತೇ ನೋಡ್ತಾ ಇರೋದು ರಿಯಲ್ ಆಗಿ ಒರಿಜಿನಲ್ ಆಗೇನ್ರಿ? ಏನಿಲ್ಲ, ಫುಲ್ ಕಂಪ್ಲೀಟ್ ಬ್ಲ್ಯಾಂಕ್ ಇದೆ, ಬಟ್ ಲೆಟರ್ ಜಸ್ಟ್. ಥ್ಯಾಂಕ್ ಯು ದರ್ಶಿನಿ ಅವರೇ ನಮಗೆ ಬ್ರೈಲ್ ಲಿಪಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಹಾಗೆ ಇನ್ನೊಂದು ಮಗು ಕೂಡ ನನಗೆ ವಿಶ್ ಮಾಡಿದ್ದು ತುಂಬ ಖುಷಿ ಆಯಿತು.